ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಈ ಸೌಮ್ಯ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಈ ಕೊಲೆ ಪ್ರಕರಣಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪ್ರೇಯಸಿಯನ್ನೇ ಕೊಂದ ಕ್ರೂರಿ ಪ್ರೇಮಿ, ಹತ್ಯೆಗೈದು ಶವ ಹೂತು ಹಾಕಿದ್ದ ಕ್ರಿಮಿ. ಶಿವಮೊಗ್ಗ ಸೌಮ್ಯ ಮರ್ಡರ್ ರಹಸ್ಯ ಬಯಲು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮುಂಬಾಳು ಗ್ರಾಮದ ಮದ್ಲೇಸರ ರಸ್ತೆಯ ರೈಲ್ವೆ ಹಳಿ ಪಕ್ಕದಲ್ಲಿ ಪ್ರಿಯಕರ ಸೃಜನ್ ತಾನು ಪ್ರೀತಿಸಿದ ಯುವತಿ ಸೌಮ್ಯಾಳನ್ನ ಹತ್ಯೆ ಮಾಡಿ ಗುಂಡಿಯಲ್ಲಿ ಹೂತು ಹಾಕಿದ್ದ. ಜುಲೈ 2ನೇ ತಾರೀಕು ಸೌಮ್ಯ ಕೊಪ್ಪದಿಂದ ನಾಪತ್ತೆಯಾಗಿದ್ಲು. ಸೌಮ್ಯ ನಾಪತ್ತೆಯಾಗಿ ಸುಮಾರು 20 ದಿನಗಳ ಬಳಿಕ ಅವಳ ಕೊಲೆ ಆಗಿರುವ ಆಘಾತಕಾರಿ ಸಂಗತಿ ಹೊರಬಿದ್ದಿದೆ. ಕುತ್ತಿಗೆ ಮೇಲೆ ಕಾಲಿಟ್ಟು ಉಸಿರುಗಟ್ಟಿಸಿ ಕೊಲೆ. ಕೊಪ್ಪದಿಂದ ನಾಪತ್ತೆಯಾಗಿದ್ದ ಸೌಮ್ಯ ತನ್ನ ಪ್ರಿಯಕರ ಸೃಜನ್ನ ನಿವಾಸ ಸಾಗರ ತಾಲೂಕಿನ ತಾಳಗುಪ್ಪಕ್ಕೆ ಬಂದಿದ್ಲು. ಕಳೆದ 3 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ ಸೃಜನ್ ಇತ್ತೀಚೆಗೆ ಬೇರೆ ಯುವತಿಯ ಜೊತೆ ಲವ್ ಮಾಡ್ತಾ ಇದ್ದಂತೆ. ಇದನ್ನ ಗಮನಿಸಿದ ಸೌಮ್ಯ ಆ ದಿನ ಸಾಗರಕ್ಕೆ ಬಂದು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋಕೆ ಒತ್ತಾಯಿಸಿದ್ಲು. ಈ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿ ಸೌಮ್ಯಾಳಿಗೆ ಸೃಜನ್ ಥಳಿಸಿದ್ದಾನೆ. ಕೂಡಲೇ ಪ್ರಜ್ಞೆ ತಪ್ಪಿದ ಆಕೆಯನ್ನ ಸಮೀಪದ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದಿದ್ದ. ಪ್ರಜ್ಞೆ ಬಂದ ಬಳಿಕ ಮತ್ತೆ ಸೌಮ್ಯ ಮದುವೆ ಮಾಡ್ಕೋ ಅಂತ ಕಿರಿಕ್ ಮಾಡಿದ್ಲು. ಮತ್ತಷ್ಟು ಕುಪಿತನಾದ ಪ್ರಿಯಕರ ಆಕೆಯ ಕುತ್ತಿಗೆ ಮೇಲೆ ಕಾಲಿರಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ನಂತರ ಕೊಲೆ ಮಾಡಿದ ಶವವನ್ನ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಮುಂಬಾಳು ಗ್ರಾಮದ ಮದ್ಲೇಸರ ರಸ್ತೆಯಲ್ಲಿ ಹೂತು ಹಾಕಿ ಎಸ್ಕೇಪ್ ಆಗಿದ್ದ. ಅದ್ಯಾವಾಗ ದೂರು ದಾಖಲಾಯಿತು, ಪೊಲೀಸರು ಸೃಜನ್ ಕಾಲ್ ರೆಕಾರ್ಡ್ ಅನ್ನ ಕೆದಕಿದ್ರು. ಬಳಿಕ ಸೌಮ್ಯ ಜೊತೆ ಲವ್ ಮಾಡಿರೋದು, ಅನೇಕ ಬಾರಿ ಗಲಾಟೆ ಆಗಿರೋದು ಬೆಳಕಿಗೆ ಬಂದಿದೆ. ಬಳಿಕ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ಮಾಡಿರೋದಾಗಿ ತಪ್ಪೊಪ್ಕೊಂಡಿದ್ದಾನೆ. ಇದರಲ್ಲಿ ಸೌಮ್ಯ ಅನ್ನೋ ಒಂದು ಹೆಣ್ಮಗಳು, ಮೂಲತಃ ಈಕೆ ಕೊಪ್ಪದ ನಿವಾಸಿ ಆಗಿರ್ತಾಳೆ. ಸುಮಾರು 27 ವಯಸ್ಸು. ಈಕೆ ಮೃತಪಟ್ಟಿರ್ತಾರೆ. ಈ ಇನ್ಸಿಡೆಂಟು ಜುಲೈ 2ನೇ ತಾರೀಕು ನಡೆದಿರ್ತದೆ. ಏನಾಗುತ್ತೆ ಅಂತಂದರೆ, ಆರೋಪಿ ಒಬ್ಬ ಸುಜನ್ ಅಂತ, ಅವನಿಗೆ 25 ವಯಸ್ಸು, ಭಾರತ್ ಫಿನಾನ್ಸಲ್ಲಿ ಫಿನಾನ್ಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹೊಡೆದಿದ ತಕ್ಷಣ ಆಕೆ ಸ್ವಲ್ಪ ಅನ್ಕಾನ್ಷಿಯಸ್ ಟೈಪ್ ಆಗಿ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದಿದ ತಕ್ಷಣ ಒಂದು 10-20 ಮೀಟ್ರು ಪಕ್ಕದಲ್ಲಿ ಕಾಡು ಥರ ಇರ್ತದೆ, ಅಲ್ಲಿಗೆ ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗಿದ ತಕ್ಷಣ ಮತ್ತು ಆಕೆ ಸ್ವಲ್ಪ ಕಾನ್ಷಿಯಸ್ ಬಂದು ಮತ್ತು ಮಾತಾಡಲಿಕ್ಕೆಲ್ಲ ಶುರು ಮಾಡ್ತಾಳೆ. ಬಟ್ ಅಷ್ಟು ವಾಯ್ಸು ಜೋರಾಗಿ ಬರ್ತಾ ಇರೋದಿಲ್ಲ ಅಂತಂದು ಆರೋಪಿ ಹೇಳ್ತಾ ಇದ್ದಾನೆ. ಅದಾದಮೇಲೆ ಮತ್ತೆ ಕತ್ತಿನಲ್ಲಿ ಕುತ್ತಿಗೆನ ಹಿಸುಕ್ತಾನೆ. ಅವಾಗಲೂ ಕೂಡ ಸ್ವಲ್ಪ ಈ ಪಿಟ್ಸ್ ಬಂದಾಗ ಆಡ್ತಾರಲ್ಲ, ಆ ಟೈಪು ಆಡ್ತಾಳೆ ಆಕೆ. ಸೊ ಅದಾದಮೇಲೆ ಮತ್ತೆ ನಿಂತ್ಕೊಂಡು, ಇಲ್ಲ ಇದು ಆಗ್ತಾಯಿಲ್ಲ ಅಂತ ಹೇಳಿ ನಿಂತ್ಕೊಂಡು ಕಾಲಿನಲ್ಲಿ ಆಕೆಯ ಕುತ್ತಿಗೆಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗೋವರೆಗೂ ಕೂಡ ತುಳಿದು ಆಕೆಯನ್ನು ಕೊಲೆ ಮಾಡಿರ್ತಾನೆ. ಇನ್ನು ಸೌಮ್ಯ ಕೊಲೆ ಕೇಸ್ನ ರಹಸ್ಯ ಭೇದಿಸಿದ್ದೇ ರಣರೋಚಕ. ಕೊಪ್ಪ ಹಾಗೂ ಸಾಗರ ತಾಲೂಕಿನ ಆನಂದಪುರ ಹಾಗೂ ಹೊಸನಗರ, ರಿಪ್ಪನ್ಪೇಟೆ 3 ಪೊಲೀಸ್ ಠಾಣೆಯ ಪೊಲೀಸರು ಜಂಟಿ ಆಪರೇಷನ್ ಮಾಡುವ ಮೂಲಕ ಹಂತಕನನ್ನ ಪತ್ತೆ ಮಾಡಿದ್ದಾರೆ. ಶವ ಹೂತಿರುವ ಸ್ಥಳ ಪತ್ತೆಯಾಗಿ 3ನೇ ದಿನ ಸಾಗರ ಎಸಿ ಯತೀಶ್ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆಯಲಾಯಿತು. ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರ ತಂಡ ಘಟನಾ ಸ್ಥಳದಲ್ಲೇ ಮಾಡಿ ಮುಗಿಸಿದ್ರು. ಇನ್ನು ಶವ ಹೊರಗೆ ತೆಗಿತಾ ಇದ್ದ ಹಾಗೆ ಸೌಮ್ಯಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗಳನ್ನ ಹತ್ಯೆಗೈದ ಪಾಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯಿಸಿದ್ರು. ಅದೇ ಇವತ್ತು ಈ ಥರ ನಮಗೆ ನನ್ನ ತಂಗಿಗೆ ಅನ್ಯಾಯ ಆಗಿದೆ, ಅವ್ನು ಕೊಲೆ ಮಾಡಿದ್ದಾನೆ ಅಂತ ಅವನೇ ಒಪ್ಕೊಂಡಿದ್ದಾನೆ, ಪ್ರೂಫ್ ಎಲ್ಲ ಅವನೇ ಕೊಟ್ಟಿದ್ದಾನೆ. ಆದರೆ ಏನಾಗಿದೆ ಅಂದರೆ, ಇವತ್ತು ನಿನ್ನೆ ನ್ಯೂಸಲ್ಲಿ ಬಂದಿದೆ, ಇವತ್ತು ಬರುತ್ತೆ, ಇನ್ನು ನಾಳೆ ಸ್ವಲ್ಪ ಬರುತ್ತೆ ಅಷ್ಟೇ. ಆಮೇಲೆ ಅವನಿಗೆ 2 ತಿಂಗಳು 3 ತಿಂಗಳಾದ್ಮೇಲೆ ಜಾಮೀನಲ್ಲಿ ಹೊರಗಡೆ ಬರ್ತಾನೆ ಅಷ್ಟೇ. ನಮಗೊಂದು ನ್ಯಾಯ ಅಂತ ಸಿಗಲ್ಲ, ನಮಗಂತಲ್ಲ, ಇದುವರೆಗೆ ಆಗಿದ್ರೆ ಯಾರಿಗೂ ಸಿಕ್ಕಿಲ್ಲ, ಬಡವ್ರ ಮಕ್ಕಳಿಗೆ ಯಾರಿಗೂ ಸಿಕ್ಕಿಲ್ಲ. ಅದೇನು ನಾನು ಏನು ಹೇಳೋದು ಅಂದರೆ, ಈಗ ನನ್ನ ತಂಗಿಗೆ ಈ ಥರ ಆಗಿದೆ, ಇನ್ನು ನೆಕ್ಸ್ಟ್ ಯಾರಿಗೂ ಆಗಬಾರ್ದು. ಅಂದರೆ ಅವನಿಗೆ ಒಳಗಡೆ ಕೂರಿಸಿ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಹೇಳೋದಲ್ಲ, ಪಬ್ಲಿಕ್ಕಲ್ಲಿ ಕೂರಿಸಿ ಶಿಕ್ಷೆ ಅಂತ ಹೇಳ್ತೀನಿ ಅಷ್ಟೇ. ಅದೇನೇ ಇರ್ಲಿ, ಪ್ರೀತಿಸಿದ ಯುವಕನೇ ಅವಳ ಪಾಲಿಗೆ ಯಮನಾಗ್ತಾನೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಒಟ್ಟಾರೆ ಪಾಪಿ ಪ್ರಿಯಕರನಿಗೆ ತಕ್ಕ ಶಿಕ್ಷೆ ಆಗುವ ಮೂಲಕ ಬಡ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ. ಶಶಿಧರ್ ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.